ಎಲ್ರಿಗೂ ನಮಸ್ಕಾರ. ಆತ್ಮೀಯ ನನ್ನ ಅತಿಥಿ ಉಪನ್ಯಾಸಕ ವೃತ್ತಿ ಬಾಂಧವರೇ, ಎಲ್ರಿಗೂ ಕೂಡ ಬಹಳ ಕುತೂಹಲ ಇತ್ತು. ಇವತ್ತು ಉನ್ನತ ಶಿಕ್ಷಣ ಪರಿಷತ್ತಿನಲ್ಲಿ ಮಾನ್ಯ ಕಾನೂನು ಸಚಿವರು, ಮಾನ್ಯ ಉನ್ನತ ಶಿಕ್ಷಣ ಸಚಿವರ ಸಮ್ಮುಖದಲ್ಲಿ ಇವತ್ತು ಸಭೆ ನಡೆಯಿತು. ಆ ಸಭೆಯಲ್ಲಿ ಅಡ್ವೊಕೇಟ್ ಜನರಲ್ ಅವರು ಮತ್ತು ನಮ್ಮ ಪರವಾಗಿ ಸುಪ್ರೀಂ ಕೋರ್ಟ್ ವಕೀಲರಾಗಿರುವಂಥ PS ಕುಲಕರ್ಣಿ ಸರ್ ಅವರು ಕೂಡ ನಮ್ಮ ಪರವಾಗಿ ಬಹಳ ಚೆನ್ನಾಗಿ ವಾದವನ್ನು ಮಾಡಿದ್ದಾರೆ. ನಮಗೆ ವಿಶೇಷವಾದಂಥ ಒಂದು ತೀರ್ಮಾನವನ್ನು ತಗೋಬೇಕಂತೇಳಿ ಮಾನ್ಯ ಕಾನೂನು ಸಚಿವರು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳನ್ನ ಚರ್ಚಿಸಿ ನಿಮಗೆ ಸೂಕ್ತವಾದಂಥ ಒಂದು ಭದ್ರತೆಯನ್ನು ಕೊಡ್ತೇವೆ, ಯಾರೂ ಕೂಡ ಅಧೈರ್ಯಗೊಳ್ಳಬೇಡಿ ಅಂತ ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ಯಾರೂ ಕೂಡ ಅಧೈರ್ಯಗೊಳ್ಳಬೇಡಿ, ನಾವೆಲ್ಲರೂ ಕೂಡ ಹೊರಗಿದ್ದವರಾಯ್ತು ಒಳಗಿದ್ದವರಾಯ್ತು ಹೊಸದಾಗಿ ಕೌನ್ಸಿಲಿಂಗ್ ಮಾಡಬೇಕು. ಯಾರು ಮೆರಿಟ್ ಮೇಲೆ ಅವ್ರು ಬರ್ತಾರೆ ಅವರಿಗೆಲ್ಲರಿಗೂ ಕೂಡ ಸೇವಾ ಭದ್ರತೆ ಕೊಡಬೇಕು. ಪ್ರತಿ ವರ್ಷ ಕೌನ್ಸಿಲಿಂಗ್ ಮಾಡೋದನ್ನು ತಪ್ಪಿಸ್ಬೇಕಂತೇಳಿ ಮಾನ್ಯ ಕಾನೂನು ಸಚಿವರು ಈಗಾಗಲೇ ಇಲಾಖೆಗೆ ಕೂಡ ಒಂದು ಸಲಹೆ ಕೊಟ್ಟಿದ್ದಾರೆ ಮತ್ತು ಮುಖ್ಯಮಂತ್ರಿಗಳಿಂದ ಮಾತನಾಡಿ ಇದೊಂದು ಪರಿಹಾರ ಮಾಡ್ತೇವೆ, ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ತೇವೆ ಅನ್ನುವಂಥ ಒಂದು ನಿರಂತರವಾದ ಒಂದು ಒಳ್ಳೆಯ ಶುಭಸುದ್ದಿಯನ್ನು ಫಲಪ್ರದವಾದಂಥ ಒಂದು ಮಾತುಗಳನ್ನು ಆಡಿದ್ದಾರೆ. ಹಾಗಾಗಿ ದಯಮಾಡಿ ಯಾರೂ ಕೂಡ ಅಧೈರ್ಯಗೊಳ್ಳಬಾರ್ದು ಅಂತೇಳಿ ಈ ಮೂಲಕ ತಮಗೆ ಎಲ್ಲ ರಾಜ್ಯದ ಅತಿಥಿ ಉಪನ್ಯಾಸಕರಿಗೆ ವಿನಂತಿ ಮಾಡ್ಕೊತೀನಿ. ತಮ್ಮಲ್ಲಿ ಮತ್ತೊಂದು ಏನಂತಂದರೆ, ತಮ್ಮ ಕಂಡವರ ವಕೀಲರ ಹತ್ರ ಹೋಗಿ ನೀವು ಫೀಸ್ ಕೊಟ್ಟು ಹಾಳಾಗಬೇಡಿ. ಈಗಾಗಲೇ ಮಾನ್ಯ ಕಾನೂನು ಸಚಿವರು ಹೇಳಿದ ಹಾಗೆ ನೀವು ಯಾರು ಕೂಡ ನೀವು ಬೇರೆ ಕಡೆ ಹೋಗಿ ದಾವೆಯನ್ನು ಹಾಕಬೇಡಿ, ಸರ್ಕಾರ ಒಂದು ತೀರ್ಮಾನ ತಗೋತದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಯಾರು ಕೂಡ ಅಧೈರ್ಯಗೊಳ್ಳಬೇಡಿ. ಮತ್ತು ವಿಶೇಷವಾಗಿ 2009 MPhil ಪದವಿಯನ್ನು ಭಾಳ ಸಚಿವರು ಕೂಡ ಈಗಾಗಲೇ ಆಯುಕ್ತರಿಗೆ ಮತ್ತು ಸಚಿವರಿಗೆ ಹೇಳಿದ್ದಾರೆ. ಆ 2009 ಒಳಗೆ ಇರುವಂಥ MPhil ಪದವೀಧರು ಕೂಡ ಯಾರು ಅಧೈರ್ಯಗೊಳ್ಳಬಾರ್ದು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ಪ್ರಮುಖರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿ ಆ ಸಭೆಯನ್ನು ಯಶಸ್ವಿಗೊಳಿಸಿದ್ದಕ್ಕೆ ಮತ್ತು ಕಾನೂನು ಸಚಿವರಿಗೆ, ಉನ್ನತ ಶಿಕ್ಷಣ ಸಚಿವರಿಗೆ, ಹಿರಿಯ ಅಧಿಕಾರಿಗಳಿಗೆ ಮತ್ತು ಅಡ್ವೊಕೇಟ್ ಜನರಲ್ ಅವರಿಗೆ ಮತ್ತು ನಮ್ಮ ಪರವಾಗಿ ಬಂದಿರುವಂಥ ಏನು ಸುಪ್ರೀಂ ಕೋರ್ಟ್ ವಕೀಲರಾಗಿರುವಂಥ ಕುಲಕರ್ಣಿ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದ ಸಲ್ಲಿಸ್ತೇನೆ. ಹೊಸ ಕಾಯ್ದೆಯನ್ನು ರೂಪಿಸಿ ನಿಮಗೆ ಒಂದು ಶಾಶ್ವತ ಪರಿಹಾರವನ್ನು ಮಾಡ್ತೇವೆ, ನಮ್ಮ ಪ್ರಣಾಳಿಕೆಯಲ್ಲಿ ಹಾಕಿದಂತೆ ನಾವು ಮಾತು ಕೊಟ್ಟಂತೆ ನಡೀತೇವೆ ಅನ್ನುವಂಥ ಮಾತನ್ನು ಈಗಾಗಲೇ ಕಾನೂನು ಸಚಿವರು ಹೇಳಿದ್ದಾರೆ. ಯಾರು ಕೂಡ ಅಧೈರ್ಯಗೊಳ್ಳಬಾರ್ದು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಭುವನೇಶ್ವರ್. ಧನ್ಯವಾದಗಳು.